ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೇಶವ್ ಪ್ರಸಾದ್ ಕುಟುಂಬ ಒಂದಾಗ್ತಾ ಇದೆ. ಕಾತ್ಯಾಯಿನಿ ಗಂಡ ಮಗ ಮನೆಗೆ ಬಂದೇ ಬಿಟ್ರು. ಈ ಕಡೆ ಸಹನಾ ಕತೆ ಮುಗೀತು ಅಂತಾನೆ ಹೇಳ್ಬಹುದು. ಏನಾಗ್ತದೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಕತೆ ಅಂತಿಮದತ್ತ ಸಾಗ್ತಾ ಇದೆ. ಕ್ಲೈಮ್ಯಾಕ್ಸ್ನತ್ತ ಹೋಗ್ತಾ ಇರೋ ಕಥೆಯಲ್ಲಿ ಎಲ್ಲವೂ ಕೂಡ ಬದಲಾಗ್ತಾ ಇದೆ. ಜೊತೆಗೆ ಕುಟುಂಬ ಒಂದಾಗ್ತಾ ಇದೆ. ಕುಟುಂಬ ಹೊಡೆಯೋದಕ್ಕೆ, ಸರ್ವನಾಶ ಮಾಡೋದಕ್ಕೆ ನಿಂತಹ ಸಾಧನ ಕೆಡ್ಡ ತೋಡೋದಕ್ಕೆ ಇಲ್ಲಿ ಕಾತ್ಯಾಯಿನಿನೇ ರೆಡಿ ಆಗ್ತಾನೆ ಅಂತ ಅನ್ಸುತ್ತೆ. ಹಾಗಿದ್ರೆ ಏನಪ್ಪ ಆಯ್ತು ಅಂತ ಅನ್ಕೊಂಡ. ಇಷ್ಟು ದಿನ ಕಾತ್ಯಾಯಿನಿ ತನ್ನ ಗಂಡ ಮಗನ ದೂರ ಮಾಡ್ಕೊಂಡಿದ್ರು. ಜಸ್ಟ್ ಒಬ್ಬ ಮಗಳ ಜೊತೆ ಒಬ್ಬ ಮಗಳನ್ನ ಕಳ್ಕೊಂಡಿದ್ದೆ. ಆ ದ್ವೇಷನ ಮನಸ್ಸು ತುಂಬ ತುಂಬಿಕೊಂಡು ದ್ವೇಷನ ಸಾಧಿಸದ ಇಡೀ ಕೇಶವ್ ಪ್ರಸಾದ್ ಕುಟುಂಬನ ಸರ್ವನಾಶ ಮಾಡಬೇಕು ಅಂತ ಸಿದ್ಧವಾಗಿದ್ರು. ಪಣ ತೊಟ್ಟು ಕೇಶವ್ ಪ್ರಸಾದ್ ಮನೆಗೂ ಕೂಡ ಸಾಧನ ಜೊತೆ ಕೈ ಜೋಡಿಸಿ ಆ ಮನೆಗೆ ಎಂಟ್ರಿ ಕೂಡ ಕೊಟ್ಟಿದ್ರು. ಇಲ್ಲಿ ಸಾಧನ ಮುಖವಾಡ ಎಲ್ಲರ ಮುಂದೆ ಕೂಡ ಕಳಚಿಬಿತ್ತು. ಆದ್ರೆ ಅವಳ ಮಗುವಿನ ಕಾರಣದಿಂದ ಆಕೆಯ ಮನೆಯಲ್ಲಿ ಉಳ್ಕೋಬೇಕಾಯ್ತು. ಇನ್ನೇನೋ ಬದಲಾಗಿದ್ದಾಳೆ ಅಂತ ಅನ್ಕೊಂಡ್ರ? ಖಂಡಿತ ಇಲ್ಲ. ಸಾಧನ ಬದಲಾಗೋ ಜಾಯಮಾನನೇ ಅಲ್ಲ. ಅಂದಮೇಲೆ ಬದಲಾಗ್ಲಿಕ್ಕೆ ಹೇಗೆ ಸಾಧ್ಯ? ಇಲ್ಲಿ ಸಾಧನ ಕಾತ್ಯಾಯಿನಿ ಜೊತೆ ಸೇರ್ಕೊಂಡು ಮತ್ತಷ್ಟು ಮಸ್ಲತ್ ಮಾಡೋದಕ್ಕೆ ಮುಂದಾಗ್ತಿದ್ದಾಳೆ. ಇಲ್ಲಿ ಸುಮನಾಯಿಂದನೇ ಇಷ್ಟೆಲ್ಲ ಅವಮಾನ ಆಗಿತ್ತು ಅಂದಮೇಲೆ ಯಾವುದೇ ಕಾರಣಕ್ಕೂ ಕೂಡ ಸುಮನನ ಅಲ್ಲಗೆಳೆಯೋಕೆ ಸಾಧ್ಯ ಇಲ್ಲ. ಅವಳು ನಾವು ಅನ್ಕೊಳೋದಕ್ಕಿಂತ ಜಾಸ್ತಿ ಮೆರಿತಾ ಇದ್ದಾಳೆ, ಬೆಳೀತಾ ಇದ್ದಾಳೆ. ಖಂಡಿತವಾಗ್ಲೂ ಇದೆಲ್ಲವನ್ನ ಕೂಡ ನಮ್ಮ ಕಂಟ್ರೋಲ್ಗೆ ತಗೋಬೇಕು ಅಂದರೆ ಇಲ್ಲಿ ಹೆಣ ಉರುಳಲೇಬೇಕು ಅಂತ ಹೇಳ್ಬಿಡ್ತಾಳೆ. ಈ ಮಾತನ್ನ ಕೇಳಿದ್ದೆ ಕಾತ್ಯಾಯಿನಿ ಶಾಕ್ ಆಗ್ತಾರೆ. ಬಟ್ ಇದರಿಂದ ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ಎಲ್ಲ ನಮ್ಮ ಅನ್ಕೊಂಡಾಗೆ ಆಗತ್ತೆ. ನೀವು ನನ್ನ ಜೊತೆ ಕೈ ಜೋಡಿಸಿದ್ರೆ ಖಂಡಿತ ನಾವು ಅನ್ಕೊಂಡಾಗೆ ಆಗತ್ತೆ ಅಂತ ಹೇಳ್ತಿದ್ದಾಗೆ ನಮ್ಗೇನು ಲಾಭ ಅಂದರೆ ನೋಡಿ, ಇಲ್ಲಿ ಖಂಡಿತವಾಗ್ಲೂ ಲಾಭ ಇದೆ. ನನಗೆ ಒಂದು ಕಂಪ್ನಿ ಬಿಟ್ಕೊಟ್ಟು ಇಡೀ ಆಸ್ತಿನ ನೀವು ಇಟ್ಕೊಳ್ಳಿ, ನನಗೇನು ಕೂಡ ಬೇಕಾಗಿಲ್ಲ. ನನಗೆ ನನ್ನ ಅಪ್ಪನಿಗೆ ಆಸ್ತಿನ ಕಿತ್ಕೊಂಡು ದ್ರೋಹ ಮಾಡಿದ ಈ ಮನೆಗೆ ಸೇಡ್ ತೀರಿಸ್ಕೋಬೇಕು ಅಂತ ಬಂದವಳು. ಸೇಡ್ ತೀರಿಸ್ಕೊಂಡ್ರೆ ಅದಕ್ಕಿಂತ ನನಗೆ ಇನ್ನೆಚ್ಚು ಏನೂ ಬೇಕಾಗಿಲ್ಲ. ಆ ದುಡ್ಡು ನನಗೆ ಲೆಕ್ಕ ಅಲ್ಲ, ಕಂಪ್ನಿ ಕೊಟ್ಟರೆ ಸಾಕು ಅಂತ ಹೇಳ್ತಾಳೆ ಸಾಧನ. ಜೊತೆಗೆ ಪ್ಲ್ಯಾನ್ ಏನು ಅಂತ ಕೇಳ್ತಿದ್ದಾಗೆ ಇಲ್ಲಿ ನೀವು ನಾಟಕ ಮಾಡಬೇಕು. ಹೋಗ್ಬಿಟ್ಟು ನೀವು ಆಸ್ತಿನ ಕೇಳಬೇಕು ಅಂದಾಗ ಆಸ್ತಿ ಇಲ್ಲಿ ತನಕ ಕೇಳ್ತಾನೆ ಇದೀನಲ್ಲ ಅಂತ ಕಾತ್ಯಾಯಿನಿ ಹೇಳ್ತಾರೆ. ನೀವು ಕೇಳ್ತಿರೋ ದಾರಿ ಸರಿ ಇಲ್ಲ. ಕೇಳ್ತೀರಾ, ಕೊಡಲ್ಲ ಅಂದರೆ ಸಾಯಿಸ್ತೀನಿ ಅಂತ ಹೇಳ್ತೀರಾ. ಈ ಮನೆಯವರೆಲ್ಲ ಸಾಯಿಸ್ತೀನಿ ಅಂದರೆ ಒಗ್ಗಟ್ಟಾಗಿ ನಿಂತ್ಕೋತಾರೆ. ಅದನ್ನು ಬಿಟ್ಟು ನೀವು ಆಸ್ತಿನ ಕೇಳಿ ಸಾಯಿಸ್ತೀನಿ ಅನ್ಬೇಡಿ, ನಾನೇ ಸತ್ತು ಹೋಗ್ತೀನಿ ಅಂತ ಹೇಳಿ. ಖಂಡಿತವಾಗ್ಲೂ ಕೂಡ ಆಗ ಎಲ್ಲರೂ ಕೂಡ ನಿಮಗೆ ಆಸ್ತಿ ಕೊಡೋದಕ್ಕೆ ಮುಂದಾಗ್ತಾರೆ. ನಿಮ್ಮ ಅಣ್ಣ ಕೇಶವ್ ಪ್ರಸಾದ್ ಅಂತೂ ತನ್ನ ತಂಗಿ ಸತ್ತೋಗ್ಬಿಡ್ತಾಳೆ ಅನ್ನೋ ಕಾರಣಕ್ಕೆ ಹೆಂಡತಿ ಜೊತೆ ಜಗಳಕ್ಕೆ ಬೀಳ್ತಾರೆ. ಗಂಡ ಹೆಂಡತಿ ನಡುವೆ ದೊಡ್ಡ ಜಗಳನೇ ನಡೆಯುತ್ತೆ. ಅದರಲ್ಲಿ ಮಾವ ಖಂಡಿತ ಎದೆ ಇಟ್ಕೊಂಡು ಕುಸ್ತೋಗ್ತಾರೆ. ಆವಾಗ ಆಗೋದು, ನಾನು ಹೋಗಿ ಅವನ್ನ ಆರೈಕೆ ಮಾಡೋ ರೀತಿ ಹೋಗಿ ಅವ್ರಿಗೆ ಮಾತ್ರೆ ಕೊಡ್ತೇನೆ. ನಾನು ಕೊಡ್ತಿದ್ದಾಗೆ 4 ಗಂಟೆಯಲ್ಲಿ ಅವರು ಚಿರನಿದ್ರೆಗೆ ಜಾರೋದಂತೂ ಶಪಿಸಿದ್ದ. ಹಾಗೆ ನನ್ನ ಗಂಡನ ಸಾವಿಗೆ ನಾನು ಕಾರಣ ಆಗ್ಬಿಟ್ನಲ್ಲ ಅಂತ ಅತ್ತೆ ಕೂಡ ಸತ್ತೋಗ್ತಾರೆ. ಅಪ್ಪ ಅಮ್ಮ ಇಲ್ಲ, ಇಬ್ರು ಇಲ್ಲ ಅಂದಮೇಲೆ ಇನ್ನೇನಾಗತ್ತೆ? ಎಲ್ಲ ಆಸ್ತಿ ಕೂಡ ನಮಗೆ ಬರುತ್ತೆ ಅಂತಂದ್ರೆ ಏನು ಮಾತಾಡ್ತಿದ್ಯಾ? ಅವರಿಬ್ರು ಸತ್ತೋದ್ರೆ ನಿನ್ಗೆ ಯಾರು ಆಸ್ತಿ ಕೊಡ್ತಾರೆ ಅಂತ ಕಾತ್ಯಾಯಿನಿ ಕೇಳ್ತಾರೆ. ಅಪ್ಪನ ಆಸ್ತಿ ಮಕ್ಳಿಗೆ ತಾನೆ, ಅಂದಮೇಲೆ ಅವ್ರು ಸತ್ತ ನಂತರ ಮಕ್ಳಿಗೆ ಆಸ್ತಿ ಬರುತ್ತೆ. ಅದರಲ್ಲೂ ಇಲ್ಲಿ ಸುಮಾ ಮತ್ತು ತೀರ್ಥ ಅಂತೂ ಅಪ್ಪ ಅಮ್ಮನೇ ಇಲ್ಲ ಅಂದಮೇಲೆ ನಮ್ಗೆ ಯಾಕೆ ಅಂತ ಹೊರಟೋಗ್ತಾರೆ ಆಸ್ತಿ ಬಿಟ್ಟು. ಈ ಕಡೆ ಸುಭಾಷ್ಗೆ ಆಸ್ತಿ ಬೇಡ, ರಾಜಿಗಂತೂ ಆಸ್ತಿ ಬೇಕು. ಅವಳಿಗೆ ಈ ಕೈಲಿ ಕೊಟ್ಟು ಈ ಕೈಗಿಲ್ಲಿ ಕೆತ್ಕೊಳ್ಳೋ ಹಾಗೆ ಮಾಡೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಏನು ಮಾಡಬೇಕು ಅಂತ. ಅಂದಮೇಲೆ ಇನ್ನೇನಿದ್ರು ದೊಡ್ಡ ಮಗ ಅಂದಮೇಲೆ ಅವನಿಗೆ ಹೆಚ್ಚಿನ ಪಾಲಿನ ಸೇರಬೇಕು ಅಂತ ಹೇಳ್ತಿದ್ದಾಳೆ ಇಲ್ಲಿ ಸಾಧನ. ಆದರೆ ನನ್ನ ಸೇಡಿರೋದು ನನ್ನ ಮಗಳ ಸಾವಿಗೆ ಕಾರಣ ಆಗಿರೋ ನಿನ್ನ ಗಂಡನ ಮೇಲೆ. ನಿನ್ನ ಗಂಡನ ಏನು ಮಾಡೋದು ಅಂದಾಗ ಏನು ಬೇಕಿದ್ರು ಮಾಡ್ಕೊಳ್ಳಿ, ನನಗೇನಾಗಬೇಕಾಗಿಲ್ಲ ಅಂದಾಗ ಶಾಕ್ ಆಗಿಬಿಡುತ್ತೆ ಕಾತ್ಯಾಯಿನಿ. ಮತ್ತು ಕಾತ್ಯಾಯಿನಿ ಮಗಳಿಗೆ ಏನು ಮಾತಾಡ್ತಿದ್ಯಾ ನೀನು ಅಂತ. ಹೌದು, ನಾನು ಸರಿಯಾಗಿ ಮಾತಾಡ್ತಿದ್ದೀನಿ ಅಂತ ಹೇಳ್ತಾಳೆ. ನನಗೇನೋ ಅವ್ನ ಮೇಲೆ ಪ್ರೀತಿ ಗೀತಿ ಏನೂ ಇಲ್ಲ. ಸೇಡ್ ತೀರಿಸ್ಕೋಬೇಕಾಗಿತ್ತು, ಸೇಡ್ ತೀರಿಸ್ಕೊಂಡ್ಮೇಲೆ ಅವ್ನು ಕಟ್ಕೊಂಡು ನನಗೇನೂ ಇಲ್ಲ. ಬೇಕಿದ್ರೆ ಮುಗಿಸ್ಕೊಳ್ಳಿ, ಸಾಯಿಸ್ಕೊಳ್ಳಿ, ಏನು ಬೇಕಿದ್ರು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಮೂವರು ಕೂಡ ಕೈ ಜೋಡಿಸ್ತಾರೆ. ಅದೇ ಪ್ರಕಾರವಾಗಿ ಇಲ್ಲಿ ಕೇಶವ್ ಪ್ರಸಾದ್ ಅವ್ರ ಹತ್ರ ಆಸ್ತಿ ಕೇಳೋಕೆ ಮುಂದಾಗಿದ್ದಾರೆ. ತನ್ನ ತಂಗಿ ಇಷ್ಟು ದಿನ ಸಾಯಿಸ್ತೀನಿ ಅಂತಿದ್ಲು, ಈಗಲೇ ಸಾಯ್ತೀನಿ ಅಂತ ಹೇಳ್ತಿರೋದನ್ನ ಕೇಳಿ ಈ ಕಡೆ ಕೇಶವ್ ಪ್ರಸಾದ್ ಅವರು ಆಸ್ತಿನ ಕೊಟ್ಬಿಡ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ರೆ, ಅದೇ ರೀತಿಯಲ್ಲಿ ಪದ್ಮವ್ರ ಜೊತೆ ಜಗಳ ನಡೀತದೆ. ಅತ್ತ ಕಡೆ ಸುಭಾಷ್ ಮತ್ತು ರಾಜಿ ನಡುವೆ ಇನ್ನಿಲ್ಲದ ಭಿನ್ನಾಭಿಪ್ರಾಯ ಇದೆ. ಇಲ್ಲಿ ಸಾಧನನ ನಂಬ್ಕೊಂಡಿರೋ ರಾಜಿ ಇನ್ನೂ ಕೂಡ ಅಕ್ಕನ ಮೇಲೆ ಒಂದು ಒಳ್ಳೆ ಒಪಿನಿಯನ್ ಫಾರ್ಮ್ ಆಗಿಲ್ಲ. ಇಲ್ಲಿ ಸಾಧನ ದೇವತೆ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ಈ ಕಡೆ ಸುಭಾಷ್ಗೆ ಎಷ್ಟೇ ಬಿಡಿಸಿ ಹೇಳಿದ್ರು ಕೂಡ ಇಲ್ಲಿ ರಾಜಿಗೆ ಅರ್ಥ ಆಗ್ತಿಲ್ಲ. ನಿನಗೆ ಕಣ್ಮುಂದೆ ಕಾಣಿಸ್ತಿರೋ ಸತ್ಯ ಕಾಣಿಸ್ತಾನೆ ಇಲ್ವಲ್ಲ ಅಂತ ಇಲ್ಲಿ ರಾಜಿ ಸುಭಾಷ್ಗೆ ಹೇಳ್ತಿದ್ರೆ, ಇಲ್ಲಿ ಸುಭಾಷ್ ನಾನು ಅದನ್ನೇ ಹೇಳಿದ್ರೆ, ಕಣ್ಮುಂದೆ ಕಾಣಿಸ್ತಿರೋ ಸತ್ಯ ಯಾಕೆ ಅರ್ಥ ಆಗ್ತಿಲ್ಲ ನಿನಗೆ? ನಿನ್ನ ಅಕ್ಕನ ಜೊತೆ ಬೆಳೆದವಳು, ಚಿಕ್ಕದ್ರಿಂದ ಬೆಳೆದಿದ್ಯಾ. ನಿನ್ನ ಅಕ್ಕ ಏನು ಅನ್ನೋದು ನಿನಗೆ ಗೊತ್ತಿಲ್ವಾ? ಸಾಧನ ಅದಕ್ಕೆ ಏನು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಸ್ವಲ್ಪ ಕಣ್ಣು ಬಿಟ್ಟು ನೋಡು, ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗುತ್ತೆ. ಅದನ್ನು ಬಿಟ್ಟು ಸುಳ್ಳಿನಿಂದ ತಿರ್ಕೊಂಡು ನಿಂತಿದ್ಯಲ್ಲ, ಮೊದಲು ಬದಲಾಗು ಅಂತ ಹೇಳ್ತಿದ್ದಾರೆ.
ಜೊತೆಗೆ ನಿನಗೆ ಹೆಂಡತಿ ಅನ್ನೋ ಪ್ರೀತಿನೇ ಇಲ್ಲ ಅಲ್ವಾ? ಅತ್ತೆ ಮಾವನನ್ನು ಸುಸಿ ಅಂತ ಒಪ್ಕೊಂಡ್ರು, ಆದರೆ ನೀನು ಮಾತ್ರ ಹೆಂಡತಿ ಅಂತ ಒಪ್ಕೋತಾನೆ ಇಲ್ವಲ್ಲ? ಸುಭಾಷ್ ಅಂತ ರಾಜಿ ಕೇಳ್ತಿದ್ರೆ ಏನು ಮಾತಾಡ್ತಿದ್ಯಾ? ನಾನು ನಿನಗೆ ಯಾವ ಕ್ಷಣಕ್ಕೆ ತಾಳಿ ಕಟ್ಟಿದ್ನೋ ಆಗಲೇ ನೀನು ನನ್ನ ಹೆಂಡತಿ ಆಗ್ಬಿಟ್ಟೆ. ಇಡೀ ಜನ್ಮಕ್ಕೆ, ಇಡೀ ಲೈಫ್ ನೀನೊಬ್ಳೇ ನನ್ನ ಹೆಂಡತಿ, ಇನ್ಯಾರು ಬರ್ಲಿಕ್ಕೆ ಸಾಧ್ಯ? ಆದರೆ ಪ್ರೀತಿ ಅನ್ನೋದು ಇರುವುದಿಲ್ಲ. ಪ್ರೀತಿ ಅನ್ನೋದು ಬರಬೇಕು ಅಂದರೆ ಕೆಲವೊಂದು ಸತ್ಯನ ನೀನು ಒಪ್ಕೋಬೇಕಾಗುತ್ತೆ. ಕಣ್ಣರಳಿಸಿ ತೆರೆದ ಕಣ್ಣಿಂದ ನೋಡಬೇಕಾಗತ್ತೆ. ಸಾಧನಾ ಅದಕ್ಕೆ ಎಂಥವ್ರು, ಸುಮ್ಮನೆ ಅದಕ್ಕೆ ಎಂಥವ್ರು ಅನ್ನೋದನ್ನು ನೀನು ತಿಳ್ಕೊಬೇಕಾಗತ್ತೆ. ಸುಮ್ಮನೆ ಮನೆ ನಮಗೋಸ್ಕರ ಕಾಯ್ತಿರ್ತಾರೆ ಬಾ ಅಂತ ಹೇಳಿ ರಾಜುನ ಕೂರಿಸ್ಕೊಂಡು ಮನೆ ಕಡೆ ಬರ್ತಿದ್ರೆ ಆ ಕಡೆ ಮನೆ ಕಡೆ ಇಡೀ ಸಿಚುವೇಶನ್ನೇ ಚೇಂಜ್ ಆಗ್ತಾ ಇದೆ. ಸಾಧನಾ ಪ್ಲಾನ್ ಉಲ್ಟಾ ಹೊಡಿತಾ ಇದೆ. ಕಾತ್ಯಾಯಿನಿ ಗಂಡ ಮತ್ತೆ ಮಗ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಅವ್ರನ್ನ ನೋಡ್ತಿದ್ದಾಗೆ ಅವ್ರಿಗೆ ಖುಷಿ ಆಗ್ತದೆ. ಇಷ್ಟು ದಿನ ಎಲ್ಲಿ ಹೋಗಿದ್ರೆ, ಬರಬೇಕು ಅಂತಾನೆ ಅನ್ನಿಸ್ಲಿಲ್ವಾ ಅಂದಾಗ ಬರಬೇಕು ಅಂತ ಅನಿಸಿತ್ತು, ಬಂದೆ ಕೂಡ. ಆದರೆ ನೀನು ಸೇಡಿನ ಜ್ವಾಲೆಯಲ್ಲಿ ಉರ್ತು ಹೋಗ್ತಾ ಇದ್ದ ಅಂತ ಹೇಳ್ತಿದ್ದಾರೆ. ಅದರಿಂದ ಪರಿಣಾಮ ಆಗಬಾರ್ದು ಅಂತ ಹೇಳಿ ಮಗನ ಕರ್ಕೊಂಡು ಹೋಗ್ಬಿಟ್ಟೆ ನಾನು ಅಂತ ಹೇಳ್ತಿದ್ದಾರೆ ಕೇಶವ್ ಪ್ರಸಾದ್, ಪದ್ಮ ಹಾಗೆ ಸುಮನಾ. ಎಲ್ರಿಗೂ ಖುಷಿ ಆಗ್ತದೆ. ಮೇಲಿಂದ ಸಾಧನ ನೋಡಿದ್ದೆ, ಏನಪ್ಪ ಇದು, ಇವರೇ ಎಂಟ್ರಿ ಕೊಟ್ರೆ ಇನ್ನೇನು ಮಾಡಲಿ ಅಂತ ತಲೆ ಕೆಚ್ಕೋತಾ ಇದ್ದಾಳೆ. ತದನಂತರ ಈ ಕಡೆ ಮಗಳು ಕೂಡ, ಏನಪ್ಪ ನಿಮಗೆ ಮಗ ಇದ್ರೆ ಸಾಕ, ಮಗಳು ಬೇಡವಾ ಅಂದಾಗ, ನನ್ನ ಮಗಳ ನೀನವತ್ತು ನಿನ್ನಮ್ಮನ ತುಂಬ ಹಚ್ಕೊಂಡಿದ್ದೆ, ಅದಕ್ಕೋಸ್ಕರನೇ ನಿನ್ನಮ್ಮ ಒಂಟಿ ಆಗಿಬಿಡ್ತಾಳೆ ಅನ್ನೋ ಕಾರಣಕ್ಕೆ ನಿನ್ನ ಬಿಟ್ಟು ಮಗನ ಕರ್ಕೊಂಡು ಹೋಗ್ಬಿಟ್ಟೆ. ನಿಮ್ಮನ್ನು ನೋಡಬೇಕು ಅಂತ ತುಂಬ ಅನಿಸಿತ್ತು, ಆದರೆ ಏನಾದರೂ ಸಾಧಿಸೇ ಬರಬೇಕು ಅಂತ ಅಂದ್ಕೊಂಡಿದ್ದೆ. ನಿಮ್ಮಮ್ಮನಿಗೆ ಸೇಡು ಅನ್ನೋದೇ ತುಂಬ್ಕೊಂಡ್ಬಿಟ್ಟಿತ್ತು, ಅದಕ್ಕೋಸ್ಕರ ಅದ್ರ ಪರಿಣಾಮ ಮಕ್ಕಳ ಮೇಲೆ ಆಗಬಾರ್ದು ಅಂತಾನೆ ನಾನು ದೂರ ಇದ್ದದ್ದು ಅಂತ ಹೇಳ್ತಿದ್ದಾರೆ. ಈಗ ಎಲ್ಲವೂ ಸರಿ ಹೋಗಬೇಕಾಗತ್ತೆ, ಅದಕ್ಕೋಸ್ಕರನೇ ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ. ಕಳ್ಕೊಂಡಿರ್ತಕ್ಕಂಥ ತನ್ನ ಮಗಳನ್ನ ಮರೆಯೋದಕ್ಕೆ ಸಾಧ್ಯ ಆಗದೆ ಇದ್ದದ್ದೇ ತನ್ನ ಗಂಡ ಮತ್ತೆ ಮಗ ದೂರ ಆದ ಅನ್ನೋ ಕಾರಣಕ್ಕೆ ಕಾತ್ಯಾಯಿನಿ ಅವ್ರಿಗೆ. ಆದರೆ ಇವತ್ತು ಗಂಡ ಮತ್ತೆ ಮಗ ಇಬ್ರು ಕೂಡ ಕಣ್ಮುಂದೆ ಬಂದಿದ್ದಾರೆ. ಮಗನ ನೋಡಿ ಅಪ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ. ಫೈನಲಿ ಇಲ್ಲಿ ಮಗಳು ಕೂಡ ಅಪ್ಪನ್ನ, ತಮ್ಮನ್ನ, ಅಣ್ಣನ ನೋಡಿ ಫುಲ್ ಖುಷಿ ಪಡ್ತಿದ್ದಾಳೆ. ಫೈನಲಿ ತನ್ನ ಅಣ್ಣನ ಮೇಲಿರ್ತಕ್ಕಂಥ ಸೇಡು ಈಗಾದರೂ ಕಡಿಮೆ ಆಗತ್ತಾ ಕಾತ್ಯಾಯಿನಿ ಅವ್ರಿಗೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇಡೀ ಕುಟುಂಬ ಒಂದಾಗ್ತಿರುವುದು, ತನ್ನ ತಂಗಿ ಸಂಸಾರ ಒಂದಾಗ್ತಿರುವುದನ್ನು ನೋಡಿ ಇಲ್ಲಿ ಕೇಶವ್ ಪ್ರಸಾದ್ ಅವರು ಕಣ್ ತುಂಬ್ಕೋತಿದ್ದಾರೆ. ಆದರೆ ಇಲ್ಲಿ ಸಾಧನ ಮಾತ್ರ ಕಾತ್ಯಾಯಿನಿ ಅವರ ಹತ್ರ ಹೋಗಿದ್ದೆ, ಇಲ್ಲಿ ನಿಮ್ಮ ಮಗ ಮತ್ತು ಗಂಡ ಸಿಕ್ಕಿರಬಹುದು, ಆದರೆ ನಿಮ್ಮ ಮಗಳ ಸಾವಿಗೆ ನ್ಯಾಯ ಸಿಗಬೇಕಲ್ವ ಅಂತ ಹೇಳಿ ಅವರನ್ನು ಎತ್ಕಟ್ಟಿ ಇಲ್ಲಿ ಕೇಶವ್ ಪ್ರಸಾದ್ ಅವನ್ನ ಮುಗಿಸಿ ಇಡೀ ಮನೇನ ಸರ್ವನಾಶ ಮಾಡಿ ಸ್ಮಶಾನ ಮಾಡುವುದಕ್ಕೆ ಮುಂದಾಗ್ತಾಳ. ಅಥವಾ ಇಲ್ಲಿ ಸಾಧನಾಗೆ ಸಾಥ್ ಕೊಟ್ಟು ಹಾಗೆ ಮಾಡಿ ಕಾತ್ಯಾಯಿನಿ ಅವರು ಸಾಧನ ಮುಖವಾಡ ಎಂಥದ್ದು ಅನ್ನೋದನ್ನ ಇಡೀ ಮನೆ ಮುಂದೆ ಬಟ್ಟಬಯಲು ಮಾಡುವುದಕ್ಕೆ ಈ ಕಡೆ ಸಾಧನಾಗೆ ಜೊತೆಗಿದ್ದು ಸಾಧನಾಗೆ ಕಾತ್ಯಾಯಿನಿ ಕೆಡ್ಡ ತೋಡ್ತಾರೆ. ಏನಾಗುತ್ತೆ ಇಲ್ಲಿ ಸುಮನಾ ಮತ್ತೆ ಕಾತ್ಯಾಯಿನಿ ಇಬ್ರು ಕೂಡ ಸೇರ್ಕೊಂಡು ಖಂಡಿತವಾಗ್ಲೂ ಕೇಶವ್ ಪ್ರಸಾದ್ ಅವರನ್ನ ಇಲ್ಲಿ ಕೇಶವ್ ಪ್ರಸಾದ್ ಕುಟುಂಬವನ್ನ ಇಲ್ಲಿ ಸಾಧನೆಯಿಂದ ಖಂಡಿತ ಕಾಪಾಡ್ತಾರೆ. ಆದರೆ ಅದು ಹೇಗಿರುತ್ತೆ ಕ್ಲೈಮ್ಯಾಕ್ಸ್ ಸಂಚಿಕೆಗಳು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.